ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ ಕೈ ರುಚಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಪಾಲಕ್ ಸೊಪ್ಪುಂದು ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, 2 ಕಟ್ ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಅದು ತರಕಾರಿ ಸಾಂಬಾರು ಪುಡಿ, ಉಪ್ಪು, ಒಂದಷ್ಟು ಬಿಡಿಸಿರೋ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೊಟೊನು ಇದಿಷ್ಟನ್ನು ಒಟ್ಟಿಗೆ ಎಲ್ಲನ ಹಾಕ್ಬಿಟ್ಟು ಒಂದು 4 ವಿಷಲ್ ಕೂಗಿಸ್ಕೊಂಬಿಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಒಂದೊಂದಾಗ ಹಾಕ್ತಾ ಬರೋಣ. ಮೊದಲು ತೊಳೆದಿರೋ ಪಾಲಕ್ ಸೊಪ್ಪು ಹಾಕತ್ತೀನಿ, ಟೊಮೊಟೊ, ಈರುಳ್ಳಿ, ಒಂದು ಗಡ್ಡೆಯಷ್ಟು ಬಿಡಿಸಿರೋ ಬೆಳ್ಳುಳ್ಳಿ, ತೊಳೆದಿಟ್ಕೊಂಡಿರೋ ಬೇಳೆ, ತರಕಾರಿ ಸಾಂಬಾರು ಪುಡಿ 1.5 ಸ್ಪೂನ್ ಹಾಕಿದ್ದೀನಿ, ಸಾಕು ಅಷ್ಟೇ. ಉಪ್ಪು, ನೀರು ಹಾಕ್ತಾಯಿದ್ದೀನಿ. ಈಗ ಇದಕ್ಕೇನು ತೆಂಗಿನಕಾಯಿ ರುಬ್ಬಾಕೋದೇನು ಬೇಕಾಗಿಲ್ಲ, ಸಾಕಿದು ನೀರು. ಅರಿಶಿನ ಹಾಕ್ತಾಯಿದ್ದೀನಿ, ಇನ್ನು ಅರ್ಧ ಚಮಚ ನೀರು ಹಾಕ್ತಾಯಿದ್ದೀನಿ. ನೋಡಿ, ಕುಕ್ಕರ್ ಮುಚ್ಚಳ ಹಾಕ್ಬಿಡ್ತೀನಿ. ಈಗ ಇದು 3 ವಿಷಲ್ ಬಂದ್ಬಿಡ್ಲಿ, ಬೇಳೆ ಬೆಂದು ಚೆನ್ನಾಗಿ. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸಾಂಬಾರೆಲ್ಲ ಬೆಂದಿದೆ ನೋಡಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಬಿಡೋಣ. ಒಂದು ಬಟ್ಲಲ್ಲಿ ಇದು ಆಯಿಲ್ ಕಾಯಕ್ಕಿಟ್ಟಿದ್ದೀನಿ. ಸಾಸಿವೆ ಹಾಕ್ತೀನಿ, ಮತ್ತು ಸ್ವಲ್ಪ ಜೀರಿಗೆ, ಕರಿಬೇವು, ಸ್ವಲ್ಪ ಇಂಗು. ಒಗ್ಗರಣೆ ರೆಡಿ ಆಯಿತು. ಸಾಂಬಾರ್ಗೆ ಹಾಕ್ಬಿಡೋಣ ಇದನ್ನು. ಒಗ್ಗರಣೆ ಜೊತೆ ಒಂದು ಮರಳು ಬಳ್ಳಿ, ಅದು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಇವಾಗ ಸೂಪರ್ ಆದ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಯಿತು.